ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಇಂದಿನ ಈ ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮದಲ್ಲಿ ಬಹುಶಃ ನೀವು ಯಾವಾಗಲೂ ಯೋಚನೆ ಮಾಡಿರಬಾರ್ದು ಅಂತಹ ವ್ಯಕ್ತಿ ಸಿಕ್ಕಿದ್ದಾರೆ. ಭಾಳ ಅಂದರೆ ಭಾಳ ಆಶ್ಚರ್ಯ ಆಗುತ್ತೆ. ನೀವು ಬಹುಶಃ ಅವ್ರನ್ನ ನೀವು ಮೈಸೂರಲ್ಲಿ ಸುತ್ತಾಡೋದನ್ನು ನೋಡಿದರೆ ನೀವು ನೋಡ್ತಾನೆ ಇರಬೇಕು. ಅವ್ರು ಅಷ್ಟೊತ್ತಿಗೆ ದಾಟಿ ಹೋಗ್ಬಿಡ್ತಾರೆ ಮುಂದೆ. ಅಷ್ಟು ಅವರ ಸೈಕಲ್ಲಿನ ಒಂದು ಆಕಾರ ಇದೆಯಲ್ಲ, ಅಷ್ಟು ಆಕರ್ಷಣೆ, ಅಷ್ಟು ವಿಶೇಷತೆ ಆ ಸೈಕಲಲ್ಲಿದೆ. ಕೇಳೋಣ ಅವರಿಗೆ ಇದರಲ್ಲಿ ಏನೇನಿದೆ, ಈ ಸೈಕಲಲ್ಲಿ ನೀವು ಆಶ್ಚರ್ಯ ಪಡುವಂಥದ್ದು ಏನೇನಿದೆ ಅಂತ ಅನ್ನೋದನ್ನು ಆಮೇಲೆ ಕೇಳೋಣ. ಅವರು ನಮ್ಮ ಆಕಾಶವಾಣಿಗೆ ಆ ಸೈಕಲನ್ನು ಹೊಡ್ಕೊಂಡು ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ರಾಜೇಂದ್ರ ಪ್ರಸಾದ್. ರಾಜೇಂದ್ರ ಪ್ರಸಾದ್, ಒಳ್ಳೆ ಹೆಸರಿಟ್ಕೊಂಡಿದ್ದೀರಪ್ಪ. ರಾಜೇಂದ್ರ ಪ್ರಸಾದ್ ಅವ್ರು ಯಾರು ಗೊತ್ತಾ? ಡಾಕ್ಟರ್ ಬಾಬಾ ರಾಜೇಂದ್ರ ಪ್ರಸಾದ್, ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಮ್ಮ ದೇಶದ ಮೊಟ್ಟ ಮೊದಲ ರಾಷ್ಟ್ರಪತಿ. ಅವ್ರ ಹೆಸರು ನೆನಪು ಮಾಡ್ಕೊಂಡಂಗೆ ಆಯ್ತು. ಈಗ ನಿಮ್ಮ ಹೆಸರು ಹೇಳಿದ್ಕೊಳ್ಳೇನೆ ಎಲ್ಲರೂ ಕೂಡ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ ಅಲ್ವಾ? ಬೇರೆಯವ್ರು ಯಾರಾದರೂ ಏನು ನಿಮ್ಮ ಹೆಸರು ಹಿಂಗಿಟ್ಟಿದಾರಲ್ಲ ಅಂತ ಕೇಳ್ತಾರಾ? ಕೇಳ್ತಾರೆ ಗೊತ್ತು, ಅವ್ರಿಗೆ ಗೊತ್ತಾಗುತ್ತೆ. ಅಂದ್ರೆ ಕೆಲವರಿಗೆ ಸ್ವಲ್ಪ ಸ್ಟಡಿ ಮಾಡಿರೋರು ಸ್ವಲ್ಪ ಯೋಚನೆ ಮಾಡ್ತಾರೆ ಹೆಂಗೆ ಹೇಳ್ಬೇಕು ಏನು ಆಗತ್ತಲ್ಲ. ಸ್ವಲ್ಪ ಫ್ಲಾಶ್ ಆಗಲ್ಲ ಸಡನ್ ಆಗಿ. ಕೆಲವರಿಗೆ ಸ್ಟಡಿ ಮಾಡಿರೋರ್ಗೂ ಫ್ಲಾಶ್ ಆಗಲ್ಲ. ಈಗ ಈ ಟೈಮ್ನಲ್ಲೇನೆ ಹೇಳ್ಬೇಕು ಅಂದ್ರೆ, ನಾನು ಒಂದ್ಸಲ ಯಾವುದೋ ಇಂಟರ್ವ್ಯೂಗೆ ಹೋಗಿದ್ದೆ. ನನ್ನ ಹೆಸರು ಜಾಂಪಣ್ಣ ಅಲ್ಲ, ನನ್ನ ಪಕ್ಕದಲ್ಲಿ ಒಬ್ರು ಕೂತಿದ್ರು. ನಿಮ್ಮ ಹೆಸರು ಏನು ಅಂತ ಕೇಳಿದೆ. ಅವರು ಜವಾಹರ್ಲಾಲ್ ನೆಹರು ಅಂತಂದ್ರು. ಬಹಳ ಆಶ್ಚರ್ಯ ಆಯ್ತು ನನಗೆ. ನಿಜ ಏನ್ರಿ ಅಂದ್ಕೊಳ್ಳೆ, ನಿಜ ಸರ್ ಅಂತೇಳಿ ಸರ್ಟಿಫಿಕೇಟ್ ತೋರಿಸಿದ್ರು. ಹಂಗೆ ಈ ತರ ಘಟನೆಗಳು ನಡೀತಿರ್ತವೆ. ಸೊ ಇರ್ಲಿ, ದೊಡ್ಡವ್ರ ಹೆಸರು ಇದ್ದಾಗ ನಾವು ಹಿಂಗಾದ್ರೂ ನೆನಪು ಮಾಡ್ಕೋಬಹುದು. ನಮ್ಮ ತಂದೆ ತಾಯಿ ಇಟ್ಟಿರೋ ಹೆಸರು ಮುಂದೆ ಬರುತ್ತೆ. ಅವರು ನಮ್ಮ ಮಗ ಈ ತರ ಇರ್ಲಿ, ಆ ತರನೇ ಬರ್ಲಿ, ಹೋರಾಟಗಾರ ತರನೇ ಸ್ವಲ್ಪ ಏನೇ ಕಷ್ಟ ಬಂದ್ರು ಎದುರಿಸ್ಲಿ. ಹೌದಲ್ಲ, ಇರ್ಲಿ ಆತರ ಒಂದು ಮನೋಭಾವ ತಂದೆ ತಾಯಿಗಳೆಲ್ಲ ಮಕ್ಕಳು ದೊಡ್ಡವ್ರೇ ಆಗ್ಲಿ ಅಂತಾನೆ ಬಯಸ್ತಾರೆ. ಹೆಸರು ಇಡೋದು ಆತರ. ಈಗ ಕುವೆಂಪು ಬರೀತಾ ಇರ್ತಾರೆ, ಕೆಲವರು ಆ ಮೂಡಲ್ಲಿ ಇರ್ತಾರೆ, ಕೆಲವರೆಲ್ಲ ಕವಿಗಳ ಟೈಪ್ ಅಲ್ಲಿ ಬರ್ತಾರೆ. ಅವ್ರ ಆ ಹೆಸರು ಎಲ್ಲರೂ ತಮ್ಮ ಬೇರೆ ಬೇರೆ ಹೆಸರು ಇಟ್ಕೊಂಡಿರ್ತಾರೆ. ಹೌದೌದು, ದೇಶಭಕ್ತರ ಹೆಸರು, ಕೆಲವೆಲ್ಲ ದೇವರ ಹೆಸರು, ನಾಮಕರಣ ಅದ ಇದ್ರ ಮೇಲೆ ಹೋಗುತ್ತೆ. ಅವ್ರು ಹೆಂಗ್ ಇಟ್ಟಿರ್ತಾರೆ ಹಂಗ್ ಬಿಡಿ. ಕೃಷ್ಣ, ಗೋಪಾಲ್, ನಮ್ಮ ಮಗನ ಹೆಸರು ಮುರಳಿ. ಹೌದಾ? ಆತರ ದೇವರ ಹೆಸರು ಕೆಲವರು ಇರ್ತಾರೆ. ಹೆಸರಿನ ಜೊತೆಗೆ ಇನ್ನೂ ಬಹಳ ದೊಡ್ಡ ಚರ್ಚೆ ಆಗುತ್ತೆ. ಹೂವಿನ ಹೆಸರು ಚರ್ಚೆ ಬಹಳ ದೊಡ್ಡದಾಗತ್ತ. ಇರ್ಲಿ, ಈ ಸೈಕಲ್ ನೋಡಕ್ಕೆ ಸ್ವಲ್ಪ ಸಣ್ಣದಿದೆ. ಹಳೇದಿದು. ಇದು ಹಳೇದು ಡೈನಮೋ. ಈಗಲೂ ಬರುತ್ತೆ. ಅಂದ್ರೆ ಡೈನಮೋ ನೀವು ಫಿಕ್ಸ್ ಮಾಡಿಸಿದ್ರಾ ಅಥವಾ? ಮಾಡಿದ್ದೇನೆ. ಇದು ಎಷ್ಟು ವರ್ಷದ ಸೈಕಲ್ ಇದು? ಹಳೇದು ಸುಮಾರು ಒಂದು 15-20 ವರ್ಷ ಆಯ್ತಲ್ಲ. ಸೊ ನಿಮ್ಮ ಹತ್ರ ಮಾಡಿರೋದು ಡೆಕೋರೇಷನ್ ಎಲ್ಲ ಮಾಡಿರೋದು ಒಂದು 15 ವರ್ಷ. 15 ವರ್ಷ ಅಂದ್ರೆ ಆವಾಗ್ಲಿಂದ ಡೆಕೋರೇಷನ್ ಮಾಡ್ಬಿಟ್ರೆ. ಸೈಕಲ್ ಹೊಡಿತಾ ಇರೋದು 8 ವರ್ಷದಿಂದ ಹೊಡಿತಾ ಇದ್ದೀನಿ. 8 ವರ್ಷ ಹೊಡಿತಾ ಇದ್ದೀರಾ? ಅಂದ್ರೆ ಈಗ ಬೇರೆ ಸೈಕಲ್ ಇದು. ಈಗ ನಾನು ರೀಸೆಂಟ್ ಆಗಿ ಮೈಸೂರಲ್ಲಿ ಬಂದಾಗ ಹೊರಗಡೆಯಿಂದಾನು ಬಾಡಿಗೆ ಸೈಕಲ್ ಹೊಡಿತಾ ಇದ್ದೆ. ಸೈಕಲ್ ಹೊಡೆಯೋದು ನಿಮ್ಗೆ ನಿಮ್ಮ ಹವ್ಯಾಸ ಇತ್ತು ಫುಲ್? ಇವತ್ತವರೆಗೂ ಸೈಕಲ್ ನಲ್ಲೇ ಮೂವ್ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ಹೋದಲ್ಲೆಲ್ಲ ಸೈಕಲ್ ಅಲ್ಲಿ ಹೋಗ್ತೀರಿ? ಸ್ಕೂಟರ್ ಏನಿಲ್ಲ ಅಲ್ವಾ? ಫ್ಯಾಕ್ಟ್ರಿ ಎಲ್ಲ ಸೈಡ್ ನಾವು. ಫ್ಯಾಕ್ಟ್ರಿ ಶಿವಮೊಗ್ಗ ಸ್ಟೀಲ್ ಕ್ಲೋಸ್ ಆಗಿದೆ. ಅದು ಬಿಟ್ಟರೆ ನಾವು ಟೈಟನ್ ಜೈ ಬೇರಿಂಗ್ ಫಸ್ಟ್ ITI ಪಾಸ್ ಆದ್ಮೇಲೆ ಜೈ ಬೇರಿಂಗ್. ನೀವು ITI ಓದಿದ್ದೀರಾ? ಎಲ್ಲ ಆಗಿದೆ, ಸರ್ಟಿಫಿಕೇಟ್ಸ್ ಎಲ್ಲ ಇದೆ. PUC ಸೈನ್ಸ್. ಈಗ ಏನ್ ಮಾಡ್ತಾ ಇದೀರಿ? CMB. ಈಗ ನಮ್ಮ ವರ್ಕ್ ಮಾಡ್ತಾ ಇದ್ದೀನಿ PG ನಲ್ಲಿ. ಹೌದಾ? ಸೊ ಒಟ್ಟಾರೆ ಸದಾ ಏನೋ ಕೆಲಸದಲ್ಲಿ ತೊಡಕೊಳ್ಬೇಕು ಅಲ್ವಾ? ಮನೇಲಿ ಕೂತಿರ್ಬಾರ್ದು, ಯಾವ್ದಾದ್ರು ಒಂದು ಕೆಲಸ ದುಡಿತಾ ಇರ್ಬೇಕು. ಹೌದು. ಈಗ ಈ ರೀತಿ ಈಗ ಒಂದು ಸೈಕಲ್ ಹೆಂಗಿದೆ ಅಂದ್ರೆ, ನಿಮ್ಗೆ ನಾನೇ ಹೇಳ್ಬಿಡ್ತೀನಿ ಫಸ್ಟ್. ನೀವು ಇನ್ನೇನೇನು ಇವ್ನು ಉಳಿದದ್ದು ನೀವು ಹೇಳಿ. ಆಮೇಲೆ ಈಗ ಟಿವಿ ಇದೆ, ಆಮೇಲೆ ರೇಡಿಯೋ ಇದೆ, FM ಇದೆ, ಟೇಪ್ ರಿಕಾರ್ಡರ್ ಇದೆ, ಇಲ್ಲಿ ಬ್ಯಾಟ್ರಿಗೆ ವ್ಯವಸ್ಥೆ ಮಾಡೋದೆಲ್ಲ ಬ್ಯಾಟ್ರಿ ಮಾಡ್ಕೊಂಡಿದ್ದೀರಿ. ಆಮೇಲೆ ಲೈಟಿಂಗ್ಸ್ ಇದೆಯಾ? ನೋಡಿ, ಡೈನಮೋ ಕರೆಕ್ಟ್ ಸಪ್ರೇಟ್ ಅದು ಇದೆ. ಆಮೇಲೆ ರಾಘವೇಂದ್ರ ಸ್ವಾಮಿ ಫೋಟೋ ಇದೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಫೋಟೋ ಇದೆ, ಅಮಿತಾಬ್ ಬಚ್ಚನ್ ಅವ್ರ ಫೋಟೋ ಇದೆ, ಆಂಜನೇಯ, ಮಾರುತಿ ಎಲ್ಲ ಬರ್ತಿದ್ದೀರಿ. ಸ್ವಾಗತ, ಗುರು ಸಾರ್ವಭೌಮ, ಹೊಸ ವರ್ಷದ ಶುಭಾಶಯಗಳು, ಒಟ್ಟು ನಿಮಗೆ ಏನೇನು ಖುಷಿ ಕೊಡುತ್ತೆ ಎಲ್ಲವನ್ನು ಬರ್ದಿದ್ದೀರಿ. ನಮ್ ಖುಷಿಗೋಸ್ಕರ ಈ ತರ ಮಾಡಿದ್ರೆ ಹೆಂಗಿರುತ್ತೆ, ಈ ಕಲರ್ ಬಣ್ಣ ಹೊಡೆದ್ರೆ ಹೆಂಗ. ನನ್ಗೆ ಹೊಡಿಬೇಕು ಅನ್ನೋ ಇದೇ ಇರ್ಲಿಲ್ಲ, ಬಟ್ ನನ್ನ ಮನ್ಸಲ್ಲಿ ಏನಿದೆ ಅದನ್ನ ತೋರ್ಸ್ಕೊಂಡಿದೆ ಅಷ್ಟೇ. ನೋಡಿ, ಅಲ್ಲ, ಭಾರತದ ತ್ರಿವರ್ಣ ಧ್ವಜ, ಅದನ್ನು ಕೂಡ ಪೇಂಟ್ ಮಾಡಿದಿರಿ. ಇನ್ನೊಂದು ಕರ್ನಾಟಕದ ಇದೆ. ಇನ್ನೊಂದು ಸೈಕಲ್ ಇದೆಯಾ? ಅದಕ್ಕೂ ಈ ರೀತಿ ಟಿವಿ ಗಿವಿ ಎಲ್ಲ ಇದೆ. ಬಾ ನಾನೇನೋ ಒಂದೇ ಇದಕ್ಕೆ ಮಾಡಿದ್ರೆ ಸಾಕಾಗತ್ತೆ ನಿಮ್ಗೆ, ಅದಕ್ಕೆ ಏನ್ ಮಾಡ್ತೀರಾ ಅಂತ ಅನ್ಕೊಂಡ್ರೆ ಅದಕ್ಕೂ ಮಾಡಿದಿರಿ. ವಿಡಿಯೋ ಇದೆ ಇರುತ್ತೆ ಅದಕ್ಕೆ.
ಮಾಡ್ಬೋದು, ವಿಡಿಯೋ ಮಾಡ್ಬೋದು. ಒಟ್ಟು ಏನೇನಿದೆ ಒಟ್ಟು ಎಲ್ಲವೂ ನಿಮ್ಮ ಸೈಕಲ್ ಜೊತೆಗೆ ಬರಬೇಕು. ನಿಮ್ದು ಮನರಂಜನೆ ಫುಲ್ ಇಡೀ ಟಾಕೀಸ್ ಇದ್ದಂಗೆ. ನಾನು ನೈಟ್ ಜಾಸ್ತಿ ನೋಡೋದು. ಹೌದಾ? ಇದು ಕ್ಲೀನ್ ಆಗಿ ಕಾಣುತ್ತೆ ನೈಟಲ್ಲಿ. ಡೇಗಿಂತ ನೈಟಲ್ಲಿ ನಿಮ್ಗೆ ಒಳ್ಳೆ ಫಸ್ಟ್ ಕ್ಲಾಸ್. ಇಲ್ಲಿ ನೀವು ಮೇಲೆ ಕೂತ್ಕೊಂಡ್ರೆ ಕಾಣಿಸ್ಬೇಕು, ಹಂಗ್ ಮಾಡ್ಕೊಂಡಿದ್ದೀನಿ ನಾನು. ಕೆಳಗಡೆ ಕೂತ್ಕೊಂಡ್ರೆ ಹಿಂಗ್ ಬಗ್ಗೆ ನೋಡ್ಬೇಕು ನೀವು. ಅಲ್ಲಿ ಇಲ್ಲಿ ಕೂತ್ಕೊಂಡ್ರೆ ಕಾಣುತ್ತೆ, ಅಂದ್ರೆ ಇಲ್ಲೇ ಕಾಣುತ್ತೆ. ಇದು ಸ್ವಲ್ಪ ಹೈಟ್ ಮಾಡ್ಬೇಕು, ಸ್ವಲ್ಪ ಹೈಟ್ ಆದ್ರೆ ಸಾಕು, ಅದ್ರಲ್ಲಿ ಕರೆಕ್ಟ್ ಆಗಿ ಕಾಣುತ್ತೆ. ಆ ಸೈಕಲ್ ಕರೆಕ್ಟ್ ಮಾಡಿದ್ದೀನಿ. ಅದಕ್ಕೆ ಕನ್ನಡ ಸೈಕಲ್. ರಾಜೇಂದ್ರ ಪ್ರಸಾದ್ ಅವರೇ, ಈಗ ಬಾವುಟ ಗೀಟ ಎಲ್ಲ ಹಾಕಿ ನಾವು ಸ್ವಾತಂತ್ರ್ಯ ದಿವಸ ಹಾಕ್ತಿವಿ, ದೊಡ್ಡ ಬಾವುಟ ಹಾಕಿ. ಸ್ವಾತಂತ್ರ್ಯ ದಿನಾಚರಣೆ ದಿನ ಜನವರಿ 26ಕ್ಕೆ ಎಲ್ಲ ವಿಶೇಷ. ಹುಟ್ಟಿದ್ದೆ ಅವತ್ತು. ಯಾವತ್ತು? 15. ಬಾ, ಏನು ಇದು ಎಲ್ಲವೂ ಹೇಳಿ ಮಾಡಿಸಿದಂಗಾಗಿದೆ ನಿಮಗೆ ಅಲ್ವಾ? ಬದುಕು ಅಂದ್ರೆ ಬಹಳ ಸುಂದರವಾಗಿದೆ ಅಂತ ಅನ್ನೋದು ಇದ್ದಂಗೆ ಇರುತ್ತೆ. ಬಟ್ ಕಾಕತಾಳೀಯವಾಗಿ ನೀವು ಅವತ್ತೇ ಹುಟ್ಟಿದ್ರಿಂದ ಖುಷಿಯಿಂದ ಇರಬೇಕು, ದೇಶದ ಬಗ್ಗೆ ಒಳ್ಳೆ ಭಕ್ತಿ ಇಟ್ಕೋಬೇಕು, ಭಾವನೆ ಇಟ್ಕೋಬೇಕು ಅಂತ ನೀವು ಅಭಿಮಾನವನ್ನ ನಾನು ಜೊತೆಯಲ್ಲಿ ತೋರಿಸಬಹುದು ಅಂತ ಹೇಳ್ತಾ ಇದ್ದೀರಿ. ಕನ್ನಡನ ಮುಂದೆ ತಗೋಬಹುದು. ಕನ್ನಡ ಧ್ವಜ ಅಂದ್ರೆ ಎರಡಾಯ್ತು ನಿಮ್ದು, ಒಂದು ಸೈಕಲ್ ಇಂಡಿಯಾ ಭಾರತ, ಒಂದು ಭಾರತದ್ದು, ಒಂದು ಕರ್ನಾಟಕದ್ದು. ಈಗ ನೀವು ಕನ್ನಡ ಅಂತಂದ್ರೆ ಎಲ್ಲ ಕಡೆ ಹೋದಲ್ಲಿ ಬಂದಲ್ಲಿ ಕನ್ನಡನೇ ಮಾತಾಡ್ತೀರಾ? ಬೇರೆ ಬೇರೆ ಭಾಷೆ ಬರ್ತಾವ ನಿಮ್ಗೆ? ಮೇನ್ ಕನ್ನಡ. ಮೇನ್ ನಿಮ್ದು ಭಾಷೆ ಮೂಲ ನಮ್ದು ಕನ್ನಡನೇ. ಕನ್ನಡನಾ? ಗುಡ್ ಗುಡ್. ಅದು ಕೊಂಕಣಿ, ಕಾರವಾರದ ಕೊಂಕಣಿನೂ ಬರುತ್ತೆ. ಕಾರವಾರ ಕೊಂಕಣಿನಾ? ಹಿಂದಿ. ಎಲ್ಲಿ ಹೋಗಿದ್ದೀರಪ್ಪ ನೀವು? ಎಲ್ಲೆಲ್ಲಿ ಸುತ್ತಾಡಿದಿರಿ? ಅಲ್ಲಿಂದಾನೇ ಸ್ಟಾರ್ಟಿಂಗ್ ನಾವು. ಕಾರವಾರದಿಂದ? ಹುಟ್ಟಿದಾಗಿಂದ ಅಲ್ಲಿಂದ. ನಿಮ್ಮ ಊರು ಕಾರವಾರನಾ? ಅಲ್ಲ, ಅಲ್ಲಿ ನಾವು ನಮ್ಮ ತಂದೆ ಸ್ಟಡೀಸ್. ಅವ್ರು ನಿಮ್ಮ ತಂದೆ ಕೆಲಸ ಮಾಡ್ತಿದ್ರು? ಅಗ್ರಿಕಲ್ಚರ್ ಇಂಜಿನಿಯರ್ ಅವರು. ಎಕ್ಸ್ಪೈರ್ ಆಗ್ಬಿಟ್ಟಿದ್ದಾರೆ, 75ಗೆ ಕ್ಲೋಸ್. ಹೌದಾ? ಓಹೋ, ನಿಮ್ಮ ತಂದೆಯವರು ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಎಲ್ಲ ಇಲ್ಲಿ ಹುಟ್ಟಿ ಅಲ್ಲೇ ಬೆಳೆದ್ರಿ. ಅಲ್ಲಿಂದ ಒಂದೊಂದು ಊರು ಜಂಪ್ ಆಗ್ತಾ. ಕಾರವಾರದಲ್ಲಿ 5 years ಇದ್ದೆ. 5 years ಇದ್ರಿ. ಯಾವ ವಯಸ್ಸಿನಲ್ಲಿ ಇದ್ರಿ ಅವಾಗ? 71, 72. ಅವಾಗ ಏನ್ ಮಾಡ್ತಿದ್ರಿ ನೀವು ಅವಾಗ? ಸ್ಟಡೀಸ್. ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿ ಅಲ್ಲಿ ಕಂಟಿನ್ಯೂ ಮಾಡ್ಬಿಟ್ಟು. ಹೌದಾ? ಆಮೇಲೆ ಕಾರವಾರದಿಂದ ಆಮೇಲೆ ಮತ್ತೆ ಬೇರೆ ಬೇರೆ ಕಡೆ ಎಲ್ಲಿ ಹೋಗಿ ಬಂದಿರಿ ನೀವು? ಗುಲ್ಬರ್ಗ, ಧಾರವಾಡ. ಗುಲ್ಬರ್ಗ, ಧಾರವಾಡ. ಅಲ್ಲಿ ಯಾಕೆ ಹೋಗಿದ್ರಿ? ಅಲ್ಲಿ ನಿಮ್ ತಂದೆಯವರು ಹೋದಾಗ ಮತ್ತೆ ಟ್ರಾನ್ಸ್ಫರ್ ಆದಾಗ? ನಾವು ಈಗ ಸಮ್ಮರ್ ಹಾಲಿಡೇಸ್. ಓಕೆ, ಒಟ್ಟಾರೆ ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ಸುತ್ತಾಡಿದಿರಿ ನೀವು. ಯಾಕಂದ್ರೆ ಸೈಕಲ್ ಮೇಲೆ ನೀವು ತೋರಿಸಿದಂಗೂ ಮತ್ತು ನೀವು ವೈಯಕ್ತಿಕವಾಗಿ ನೀವು ಓಡಾಡಿದಂಗೂ ಕೂಡ ಮತ್ತೆ ಭಾವನೆಗಳು ಅಂದ್ರೆ ನಮ್ಮ ಕನ್ನಡ ರಾಜ್ಯದ ಭಾಷಾಭಿಮಾನನು ಇಟ್ಕೊಂಡಂಗಾಯ್ತು. ಎಲ್ಲಾ ಕಡೆ ಸುತ್ತಾಡಿದಿರಿ. ಕೆಲವೊಬ್ರು ಭಾಷಾಭಿಮಾನ ಇಟ್ಕೊಂಡಿರ್ತಾರೆ, ಬಟ್ ಹೋಗಿ ಬಂದಿರಂಗಿಲ್ಲ, ಸುತ್ತಾಡಿರಂಗಿಲ್ಲ. ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅವರು. ಯಾವುದೇ ಸಭೆ ಸಮಾರಂಭ, ಜಾತ್ರೆಗಳು, ಸಮ್ಮೇಳನಗಳು ಇದ್ದಾಗ ನೀವು ಹೋಗ್ತಿರ್ತೀರಿ. ಈಗ ಆರ್ಕೆಸ್ಟ್ರಾ ಇದ್ರೆ ರಾಜ್ಕುಮಾರ್ ಇಲ್ಲಿ ಇದ್ರಲ್ಲಿ ಎಕ್ಸಿಬಿಷನ್ ಇರುತ್ತೆ, ಅವ್ರ ಶೂಟಿಂಗ್ ಇರುತ್ತೆ. ಕಾಮನ್ ಬಿಲ್ಲು ಎಲ್ಲ ಇಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಎಲ್ಲ ಇತ್ತು ಶೂಟಿಂಗು. ಆ ಟೈಮ್ ಎಲ್ಲ ಹೋಗ್ತಿವಿ ನಾವು. ಕೆಲ್ಸಕ್ಕೆ ಹೋಗ್ತಾ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಅವ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ. ಗೋಕಾಕ್ ವರದಿ ಬಂದಾಗ ಇಲ್ಲಿ ಟರ್ಮಿನಲ್ ಅಲ್ಲಿ ಫಂಕ್ಷನ್ ಇತ್ತು, ಅವಾಗ್ಲೂ ನಾವು ಹೋಗಿ ನೋಡಕ್ ಹೋಗ್ತಿದ್ರ. ಅಂದ್ರೆ ಕಾಂಟ್ಯಾಕ್ಟ್ ಮಾಡಕ್ ಜಾಸ್ತಿ ಪರ್ಮಿಷನ್ ಸಿಗ್ಲ. ನಿಮ್ಗೆ ಅವರು ಭೇಟಿ ಮಾಡಕ್ ನಾನ್ ನೋಡಿದೆ, ಬಟ್ ಅವ್ರು ನೋಡಿದ್ರು ನಿಮ್ಮ ಹತ್ರ ಬಂದಿಲ್ಲ. ಬಂದ್ಬಿಟ್ಟಿದ್ರೆ ಅದು ಅವ್ರ ಕಥೆ ಬೇರೆ. ಅವ್ರು ಸ್ವಲ್ಪ ಇಂಟ್ರೆಸ್ಟ್ ಅಷ್ಟು ಅಭಿಮಾನಿ ಜೊತೆ ನಾನು ನೋಡಕ್ ಇರ್ಲಿ. ಬಹುಶಃ ದೂರಿಂದ ಇಲ್ಲಿ ಲಕ್ಷ್ಮೀ ಟಾಕೀಸ್ ಹತ್ರ ಶಿವರಾಜ್ ಕುಮಾರ್ ಬಂದಿದ್ರು. ಫಂಕ್ಷನ್ ಇತ್ತು, ಪುನೀತ್ ರಾಜ್ಕುಮಾರ್ ಫಂಕ್ಷನ್ ಇತ್ತಲ್ಲ, ಕೂತಿದ್ದಾರೆ ಅಲ್ಲಿ. ಫ್ಯಾಮಿಲಿ ಫುಲ್ ಕೂತಿದ್ದಾರೆ. ಜನ ಎಲ್ಲ ಮುತ್ಕೊಂಡ್ಬಿಟ್ಟು ನಾನು ಹೋಗಕ್ಕಾಗಲ್ಲ, ಎಂಟ್ರಿ ಆಗಕ್ಕೆ ಆಗ್ತಿಲ್ಲ. ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತೀನಿ, ಅಭಿಮಾನಿಗಳು. ಅಲ್ಲ, ಅದೇ ಯಾರೋ ಹೇಳ್ಬೇಕಿತ್ತು, ಹಿಂಗೆ ನೋಡ್ಬೇಕಂತ ಬಯಸಿದ್ದಾರೆ ಅಂತಂದ್ರೆ ಬರ್ತಿದ್ರು. ಒಂದು ಸೈಕಲ್ ಅಲ್ಲೇ ತಗೊಂಡೋಗಿರ್ಲಿ. ಇನ್ನೂ ಟೈಮ್ ಇದೆ, ಕಾಲ ಇದೆ. ಶಿವರಾಜ್ ಕುಮಾರ್ ಅವ್ರನ್ನ ಭೇಟಿ ಮಾಡಿ ನೀವು. ಅವ್ರು ಸಿಕ್ಕಿದ್ರೆ ವಿನಯ್ ರಾಜ್ಕುಮಾರ್ ಕೆಜಿ ಕೊಪ್ಪಳ ಬಂದಿದ್ರು, ನನಗೆ ಗೊತ್ತಿರಲಿಲ್ಲ ಅವತ್ತು. ಇರ್ಲಿ, ನಟರು ಬರ್ತಾರೆ, ಎಲ್ಲ ಕಡೆ ಓಡಾಡ್ತಾರೆ, ಎಲ್ಲ ಕಡೆ ಶೂಟಿಂಗ್ ಇರುತ್ತೆ, ಅಲ್ಲಿ ಹೋಗ್ತೀರಿ ಬರ್ತೀರಿ. ಅಂದ್ರೆ ನಿಮ್ದು ಸ್ವಭಾವ ಏನಂದ್ರೆ ನಿಮ್ಮ ಮನಸಾರೆ ಏನೋ ಒಂಚೂರು ಹೋಗ್ಬೇಕು ಅಂತ ಅನಿಸಿದಾಗ ಹೋಗ್ಬಿಡ್ತೀರಿ ಅಷ್ಟೇ. ಈ ಸೈಕಲ್ ಓಡಾಟ, ಸೈಕಲ್ ಹೊಡೆಯೋದು, ಸೈಕಲ್ ತುಳಿಯೋದು ಅಂದ್ರೆ ಸ್ವಲ್ಪ ಬೆವರು ಹರಿಬೇಕು, ಬಹಳ ಕೆಲಸ ಮಾಡಬೇಕು, ಬಹಳ ಕಷ್ಟ ಪಡಬೇಕು ಅಂತ ಹೇಳ್ತಾರೆ. ನಿಮ್ ಪ್ರಕಾರ ಏನು? ಇದಕ್ಕಿಂತ ಹಾರ್ಡ್ ವರ್ಕ್ ನಮ್ದೇ ಕೆಲಸ. ವರ್ಕಿಗೆ ಹಾರ್ಡ್ ವರ್ಕ್. ಸೈಕಲ್ ಇಲ್ಲಿ ಫುಲ್ ನಮ್ಗೆ ರಿಸ್ಕ್ ಜಾಸ್ತಿ, ಆದ್ರೂ ನಾನು ಮಾಡ್ತೀನಿ ಅನ್ನೋ ಛಲ ನಮ್ಮ ಹತ್ರ ಇರುತ್ತೆ. ಟಿಂಬರ್ ವುಡ್ ಅದು ಮಾಡಿದ್ದೀನಿ. ಈಗ ಸೈಕಲ್ ಹೊಡೆದಾಗ ಬೆವರು ಹರಿಸೋದು ಅಷ್ಟೇ ಅಲ್ಲ, ಅದು ಎಕ್ಸ್ಟ್ರಾ ಆ ಕೆಲಸ ಎಕ್ಸ್ಟ್ರಾ. ಇನ್ನು ಬೆಂಕಿ ಇದ್ರಲ್ಲಿ ಕಬ್ಬಿಣದ ನೀವು ನೋಡಿದ್ರೆ ಅದ್ರಲ್ಲಿ ಮಾಡಿ, ಅಂದ್ರೆ ನೈಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್ ಎಲ್ಲ ಅಲ್ಲೇ. ಈಗ ಸೈಕಲ್ ಹೊಡೆದಾಗ ನಾವು ತುಂಬಾ ಬೆವರು ಬರುತ್ತೆ, ಬೆವರು ಹರಿಸ್ತೀವಿ. ಆದ್ರೆ ಬೆವರು ಹರಿಸಿ ಹೋದ ನಂತರನು ಕೂಡ ಅಲ್ಲಿನೂ ಇನ್ನೂ ಜಾಸ್ತಿ ಬೆವರು ಹರಿಸಬೇಕು ಅಂತ ಕೆಲಸ ಮಾಡ್ತಾ ಇದೀರಿ ನೀವು. ಅದು ಕಬ್ಬಿಣದ ಕೆಲಸ ಆಗಿರ್ಬೋದು ಅಥವಾ ಬೇರೆ ಮರದ ಕೆಲಸ ಆಗಿರ್ಬೋದು, ಎಲ್ಲವನ್ನೂ ಮಾಡಿದೀರ ಅಂದಂಗಾಯ್ತು. ಟ್ಯೂಬ್ ಲೈಟ್ ಕೆಲಸ ಏನು ITI ದಲ್ಲಿ ಏನೇನಿತ್ತು ನಿಮ್ದು, ನೀವು ಕಲ್ತಿದ್ದನ್ನೆಲ್ಲವೂ ಎಲ್ಲ ಕಡೆ ಮಾಡ್ತಾ ಹೋಗಿದ್ದೀರಿ. ಲೇತ್ ವರ್ಕ್ ಎಲ್ಲ ಮಾಡಿದೀರಾ. ಈಗ ನಿಮ್ಮ ಜೀವನಾಧಾರ ಏನು? ಈಗ ನೀವು ಸದ್ಯಕ್ಕೆ ದುಡಿತಾ ಇರೋದು ಅದು ಸ್ಯಾಲ್ರಿ ಅಂತ ಬರ್ತಾ ಇದೆಯೋ? ಇಲ್ಲ, ಹೆಂಗೆ ಫಸ್ಟ್ ಬರ್ತಾ ಇತ್ತು. ಈಗ ಸ್ವಲ್ಪ ಕರೋನಾ ಆದ್ಮೇಲೆ ಸ್ವಲ್ಪ ಸ್ಟಾಪ್ ಆಗೋಯ್ತು. ಅಲ್ಲಿಂದ ಸ್ವಲ್ಪ ಜೀವನಕ್ಕೆ ಸ್ವಲ್ಪ ತೊಂದರೆ ಆಗಿದೆ. ಪರವಾಗಿಲ್ರಿ, ನೀವೆಲ್ಲ ಫುಲ್ ಓಡಾಡಿದಿರಿ.
ಈಗ ಈ ರೀತಿ ಸೈಕಲ್ ಹಿಂಗ್ ಡಿಸೈನ್ ಮಾಡ್ಕೋಬೇಕು, ಹಿಂಗ್ ಟಿವಿ ಇಟ್ಕೋಬೇಕು, ರೇಡಿಯೋನು ಬರಬೇಕು ಅಂತ ಹೇಳಿ ಈ ತರ ಮಾಡ್ಕೋಬೇಕು, ಇಷ್ಟೆಲ್ಲ ವೆಲ್ಡಿಂಗ್ ಮಾಡಿಸ್ಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಅಂದ್ರೆ ಮಾಡಿದೆ ಸುಮ್ಮನೆ ನಾವು ಹೆಂಗ್ ಬರುತ್ತೆ ಯಾವ ರೀತಿ ಇರುತ್ತೆ ಅನ್ನೋದು ನಮ್ಮ ಮನಸ್ಸಿಗೆ ಸ್ವಲ್ಪ ಬಂದಿರೋದನ್ನ ಎತ್ತು ತೋರಿಸಿ. ನಿಮ್ದು ITI ಬೇರೆ ಓದಿದಿರಲ್ಲ, ಏನಾದ್ರೂ ಒಂದು ಮಾಡ್ಬೇಕಂತ. ಬಹಳ ದೂರ ಅಂದ್ರೆ ಎಷ್ಟು ದೂರ ಹೋಗ್ತೀರಿ ನೀವು ಈ ಸೈಕಲ್ ಮೇಲೆ? ಇಲ್ವಲ್ಲ ಹೋಗ್ಬೋದು, ಈ ಕಡೆ ಟೆರಿಷನ್ ಕಾಲೇಜ್ ಮೈಸೂರು ಸುತ್ತಾಡಕ್ಕೆ ಇದು ಬೇಕು. ಊರಿಂದ ಹೊರಗೆ ಹೋಗಿದ್ದೀರಾ ಸೈಕಲ್ ಮೇಲೆ? ಇಲ್ಲ, ಆ ಕಡೆ ಜಾಸ್ತಿ ಹೋಗಕ್ಕಾಗಲ್ಲ. ಹೋದ್ರೆ ಬಸ್ ಆಗಲ್ಲ. ಮೊದ್ಲು ಹೋಗಿದ್ದೀರಾ? ಮೊದಲು ಹೋಗಿ ಸುಮಾರು. ಸೈಕಲ್ ತುಂಬಾ ದೂರ ಅಂದ್ರೆ ಎಷ್ಟು ದೂರ ತುಳಿದಿರಿ? ಎಲ್ಲೆಲ್ಲಿ ಯಾವ ಊರಿಗೆ ಹೋಗಿದ್ರಿ ನೀವು? ಅದೇ ಈ ಕಡೆ ಮಂಡ್ಯ ಸೈಡ್, ಈ ಕಡೆ ಶ್ರೀರಂಗಪಟ್ಟಣ ಅಲ್ಲಿವರೆಗೆ ಹೋಗಿದ್ದೀರಾ ಅಷ್ಟೇ? ಮೊದಲಿನ ಸೈಕಲ್ ಜಾಸ್ತಿ ಹೋಗಿದ್ರೆ ಅಂದ್ರೆ ನಮ್ಗೆ ಸಪೋರ್ಟ್ ಸಿಗಲ್ಲ. ಈಗ ಫ್ರೆಂಡ್ಸ್ ಕೆಲವ್ರು ಬರ್ತಾರೆ, ಕೆಲವ್ರು ಬರಲ್ಲ. ನಾವು ಒಬ್ಬೊಬ್ಬನೇ ಹೋಗ್ಬೇಕು. ಈ ಬಾಂಬ್ ಫ್ಯಾಕ್ಟ್ರಿ ಇದೆಯಲ್ಲ ಇದ್ರ ಹತ್ರ, ಇಣ್ಕಲ್ ಆ ಕಡೆ ಅಲ್ಲೆಲ್ಲ ಹೋಗಿ. ಹೌದಾ? ಆ ಕಡೆ ಅಲ್ಲ, ಕೆಲವೊಬ್ರು ದೂರ ದೂರ ಹೋಗಿ ಬಂದಿರ್ತೀವಿ ಅಂತ ಹೇಳ್ತಿರ್ತಾರೆ. ಹೋಗಿದ್ದಾರೆ. ಈಗ ಬ್ಯಾಂಗ್ಳೂರ್ಗೂ ಹೋಗಿದ್ದಾರೆ ಕೆಲವರು. ಅಂದ್ರೆ ಒಬ್ಬೊಬ್ರೆ ಹೋಗ್ಬೇಕು ಅಂದ್ರೆ ಸ್ವಲ್ಪ ಬೋರ್ ಆಗುತ್ತೆ. ಗುಲ್ಬರ್ಗ ಕಡೆ ಆಯ್ತು, ರಾಯಚೂರು ಕಡೆ ಹೋಗಿದ್ದೀರಾ? ರಾಯಚೂರೆಲ್ಲ ಅಲ್ಲೇ ಇದ್ವಲ್ಲ, ಅಲ್ಲೇ ಸುಮಾರು ಒಂದು 5-6 ತಿಂಗಳು ನಾನು ಇದ್ದು. ನಮ್ಮ ತಂದೆ ಜಾಸ್ತಿ ಇದ್ರು. ಹೌದಾ? 5 years ಒಂದು ಊರಿಗೆ ಹೋದ್ರೆ ಒಂದೊಂದು ಊರಲ್ಲಿ 5 ವರ್ಷ ಕಾಲ ಹೋಗಿದ್ದಾರೆ. ನಾನು ಮಧ್ಯ ಒಂದ್ಸಲ ಟೈಮ್ಸ್ ಎಕ್ಸಾಮ್ ಆಗೋಗುತ್ತೆ, ರಜಾ ಇರುತ್ತೆ, ಆ ಟೈಮಲ್ಲಿ ಕರ್ಕೊಂಡು. ಹಿಂಗೆಲ್ಲ ಸುತ್ತಾಡೋದ್ರಿಂದ ನಿಮಗೆ ಏನು ಕಲ್ತಂಗಾಯ್ತು? ಕನ್ನಡ ನಾಡಿನ ಊರು ಸುತ್ತಾಡೋದಂಗೆ, ಎಲ್ಲ ಕಡೆ ಹೋದಕ್ ಬಂದಂಗೆ ನಂಗೆ ಕೆಲವು ಸನ್ನಿವೇಶಗಳು, ಈಗ ಅಲ್ಲಿರೋ ವಾತಾವರಣ ಎಲ್ಲ ಅದಕ್ಕೆ ಅಡ್ಜಸ್ಟ್ ಆಗಿ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಬೇಜಾರು ಅನ್ನೋದಕ್ಕೆ ಇರ್ತಲ್ಲ. ಸಮುದ್ರ ಎಲ್ಲ ನೋಡ್ತೀವಿ, ನಮ್ಗೇನೋ ಒಂಥರ ಮನಸ್ಸಲ್ಲಿ ಆನಂದ, ಖುಷಿ ಅವಾಗಲೇ ಕೊಟ್ಬಿಟ್ರು ನಮಗೆ. ನಮ್ಮ ತಂದೆ ಸತ್ರುವೆ ಇನ್ನೂ ಆ ಖುಷಿ ನನ್ನಲ್ಲೇ ಇದೆ. ಅವಾಗ ನೋಡಿದ್ದು, ಓಡಾಡಿದ್ದು ಅನುಭವಗಳು ಇನ್ನೂ ನಿಮ್ಗೆ ಹಸಿರಾಗಿವೆ. ನನಗೆ ಆ ಜೀವನದಲ್ಲಿ ಮರೆಯಕ್ಕಾಗ್ತಾ ಇಲ್ಲ. ಆ ಹಳೆ ಕಲ್ಪನೆಗಳು ಯಾವ್ದು ಮರೆಯಕ್ಕಾಗ್ತಾ ಇಲ್ಲ. ನಾವು ಆಡಿರೋ ಆಟ, ಚಿಕ್ಕ ವಯಸ್ಸಿನ ಲಗೋರಿ ಆಟ, ಅದು ಇದು ಗಾಳಿಪಟ, ಅದೆಲ್ಲ ನನಗೆ ಮನಸ್ಸಲ್ಲಿ ಇನ್ನೂ ಉಳ್ಕೊಂಡಿದೆ ಅಲ್ವಾ? ಅದೇ ಜಾಸ್ತಿ ನನಗೆ ಈಗಿನ ಇದಕ್ಕೂ ಆಗಿನ ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್. ಏನು ವಿಶೇಷ ಅನುಭವಗಳಿಲ್ಲ? ಅನುಭವಗಳು ಯಾವ ನೆನಪು ಮಾಡುವಂಥದ್ದು ಏನು ಇಲ್ಲ ಇವಾಗ? ಆ ತರ ಏನಂದ್ರೆ ಏನು ಸ್ವಲ್ಪ ಮುಂದೆ ಆ ತರ ನಮ್ಗೆ ಖುಷಿ ಈಗ ಸಿಗ್ತಿಲ್ಲ. ಅಂದ್ರೆ ಹಿಂಗಿರ್ಬೇಕು, ಒಳ್ಳೆ ನೆನಪುಗಳಿದ್ರೆ ಅದನ್ನ ಮೆಲಕ್ ಹಾಕ್ಲಿಕ್ಕೆ ಈ ತರ ಒಂದು ಇರ್ಬೇಕು. ಮರ್ತು ಬಿಡ್ತಾರೆ. ಅನುಭವ ಪಡ್ಬೇಕು, ನೀವು ಹೋಗಿ ಬಂದಿರ್ಬೇಕು, ಸುತ್ತಾಡಿರ್ಬೇಕು, ಅವಾಗ ಮಾತ್ರ ನೆನಪು ಮಾಡಕ್ ಸಾಧ್ಯ. ಕರೆಕ್ಟ್ ಅಲ್ವಾ? ಹೋಗಿ ಬಂದಿದ್ದು ಒಳ್ಳೇದೇ ಆಯ್ತು ಅಂತ. ಗಿಡಗಳು ಎಲ್ಲ ಈಗ ಸಾಕ್ತಿವಿ, ಅದ್ ಮುಂದೆ ಫಲ ಕೊಡುತ್ತೆ. ಆತರ ನಾವು ನಮ್ಮ ಬುದ್ಧಿನ ಸ್ವಲ್ಪ ಮುಂದೆ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಹೌದೌದು. ಈಗ ಟೋಟಲ್ ಒಂದು ಸೈಕಲ್ ನೋಡಿ ಬಹಳ ಖುಷಿ ಆಯ್ತು. ಜನರು ಕೂಡ ತುಂಬಾ ಆಶ್ಚರ್ಯದಿಂದ ನೋಡ್ತಾರೆ ಕಾಣಿಸುತ್ತೆ. ಎಲ್ಲ ನೋಡ್ತಾರೆ. ಅವ್ರು ಕೇಳ್ದಂಗೆ ಏನಿದು ಅಂತ ಕೇಳ್ದಂಗೆ ಹೇಳ್ತೀರಾ? ಹೇಳ್ಬೇಕು. ಅವ್ರಿಗೆ ಕೆಲವರು ಸ್ವಲ್ಪ ಅವ್ರಿಗೆ ನೆನಪಾಗ್ಬಿಡುತ್ತೆ. ಚಿಕ್ಕ ವಯಸ್ಸಲ್ಲಿ ನಾವ್ ಈ ತರ ನೋಡ್ತಾ ಇದ್ವಿ, ಈ ತರ ಫಿಲಮ್ ನೋಡ್ತಾ ಇದ್ವಿ ಅನ್ನೋದೆಲ್ಲ ಅವ್ರಿಗೆ ಫ್ಲಾಶ್. ಫಿಲ್ಮ್ ಅಂದ್ರೆ ಎಷ್ಟು ಫಿಲ್ಮ್ ನೋಡ್ಬೋದು ನಿಮ್ಮ ಟಿವಿಯಲ್ಲಿ? ಒಂದು 15-20 ನೋಡ್ಬೋದು. ನಾವ್ ನೋಡ್ದಂಗೆ ನನಗೀಗ ಟೈಮ್ ಎಷ್ಟು ಸಿಗುತ್ತೆ ಅಷ್ಟು ನೋಡ್ತಿರ್ತೀರಿ. ನಮ್ಗೆ ಯಾಕೆಂದ್ರೆ ಕೆಲಸ ಡ್ಯೂಟಿ ಮುಗಿದ ತಕ್ಷಣ ನೋಡ್ಕೊಂಡು ಹಂಗೆ ಹೋಗ್ಬೋದು. ರೋಡಲ್ಲೇ ಕಾಣುತ್ತೆ. ರಾತ್ರಿ ಹೊತ್ತು ಲೈಟ್ ಹತ್ಕೊಂಡ್ಬಿಡುತ್ತೆ, ಮುಂದ್ಗಡೆ ಲೈಟ್ ಇದೆ ಅಲ್ಲ? ಯಾರಾದ್ರೂ ಬಂದು ನಿಮ್ಗೆ ಯಾಕೆ ಇಷ್ಟೆಲ್ಲ ಏನೇನೋ ಮಾಡಿದಿರಲ್ಲ ಅಂತ ಅಂತಾರೆ, ಕೇಳ್ತಾರೆ. ಅದೇ ನಾವು ಇದಕ್ಕೆ ಅವ್ರು ನೋಡಕ್ ಚಂದ ಮಾಡಿದಾರ ಅನ್ಕೊಂಡ್ಬಿಟ್ಟಿದ್ರೆ, ಅದ್ರ ಒಳಗಡೆ ರೇಡಿಯೋ ಇದೆ, ಟಿವಿ ಇದೆ ಅಂತ ಗೊತ್ತಿಲ್ಲ ಅವ್ರಿಗೆ. ಗೊತ್ತಿಲ್ಲ, ಕೆಲವ್ರು ಗೊತ್ತಿಲ್ಲ. ಈಗ ಇರೋರಿಗೆ ಗೊತ್ತಿಲ್ಲ, ಹಿಂದೆ ಇರೋರು ಗೊತ್ತಿರುತ್ತೆ. ಇನ್ನು ಏನ್ ಮಾಡ್ಬೇಕಂತ ಮಾಡಿದಿರಿ ಮುಂದೆ? ಸದ್ಯಕ್ಕೆ ಎಷ್ಟಿದೆ ಜೀವನ, ನಾಳಿನ ಕತೆ ಏನು ಯೋಚನೆ ಮಾಡಿಲ್ಲ. ನಾಳೆ ಏನ್ ಸಿಗುತ್ತೆ ಅದು ಒಟ್ಟು ಹೆಂಗ್ ಬರುತ್ತೆ ಹಂಗ ಬದುಕ್ಬಿಡೋಣ. ಈಗ ಈ ತರ ಹಿಂಗ ಇದು ಮುಂದ್ಗಡೆ ನಿಮ್ಗೆ ಏನ್ ತೊಂದರೆ ಆಗಲ್ವಾ? ಸೈಕಲ್ ಹೊಡಿತಾ ಹೋಗ್ತಾ ಇರ್ತೀರಿ, ನಿಮ್ಗೆ ಸ್ವಲ್ಪ ಅಡ್ಡ ಇದೆ ಇಲ್ಲ? ಎಲ್ಲ ಕಾಣುತ್ತೆ. ಅಂದ್ರೆ ಬೇರೆಯವ್ರಿಗೆ ಆಗಲ್ಲ, ನಮ್ಗಾಗುತ್ತೆ. ಬರ್ದಿರ ಮೇಲೆ ರೂಢಿ ಇದ್ರೆ ಮಾತ್ರ ಹೊಡಿಬಹುದು. ಅಂದ್ರೆ ವೆಯ್ಟ್ ಜಾಸ್ತಿ ಇದೆ. ಇಲ್ಲಿ ಬರ್ದಿ ನೋಡ್ರಿ, ಸೇಫ್ಟಿ ಫಸ್ಟ್ ಅಂತ ಬರ್ದಿರಿ, ಆಮೇಲೆ ಸ್ಪೀಡ್ ನೆಕ್ಸ್ಟ್ ಅಲ್ವಾ? ಏನೋ ಸಂದೇಶ. ನಮ್ ಜೀವ ಚೆನ್ನಾಗಿದ್ರೆ ಮುಂದೆ ಸ್ಪೀಡ್ ಅಂದ್ರೆ ಕೆಲವರು ಎಷ್ಟೋ ಜನ ಇದ್ ಮಾಡ್ಕೊಂಡು ಹೋಗ್ತಾರೆ. ಯಾರನ್ನಾರ ಕೂರ್ಸ್ಕೊಂಡು ಹೋಗಿದ್ದೀರಾ ಹಿಂದ್ಗಡೆ ಸೀಟ್ ಕ್ಯಾರಿಯರ್ ಅಲ್ಲಿ? ಕೂತ್ಕೋತಾರೆ. ಅವಾಗ ಚಿಕ್ಕ ವಯಸ್ಸು ಜಾಸ್ತಿ ಹುಡುಗರುಗಳೇ ಜಾಸ್ತಿ 3 ಟ್ರಿಪಲ್ ರೈಡ್, ಡಬಲ್ ರೈಡ್ ಅವಾಗೆಲ್ಲ ಮಾಡ್ತಾ ಇದೀವಿ. ಈಗ ಯಾರು ಎಲ್ಲ ವೆಹಿಕಲ್ ಮೇಲೆ ಡಿಪೆಂಡ್ ಆಗ್ಬಿಟ್ಟು. ಹೌದು. ಅಲ್ಲಿ ಮನೇಲಿ ಏನಂತಾರೆ, ಈ ತರ ಮಾಡ್ಕೊಂಡಿದ್ಯಲ್ಲಪ್ಪ ಯಾಕೆ ಇದು ಹಂಗಂತೇಳಿ ಮನೆಯಲ್ಲಿ ಏನಾರು ಅಬ್ಜೆಕ್ಷನ್ ಮಾಡಿದಾರ? ಅದೇನು ಅಂತದೇನು ಯಾರೇನ್ ಕೇಳಿಲ್ಲ, ಏನ್ ಮಾಡಿಲ್ಲ. ಮನೆಯಲ್ಲಿ ಪರವಾಗಿಲ್ಲ ಮಾಡ್ಕೊಂಡಿದೀರ ಅಂದ್ರೆ ಇದೇನಿದು ಅತಿ ಆಗಲ್ಲ? ಕೇಳ್ತಾರೆ, ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಬೇರೆಯವ್ರು ಕೇಳಲಿ ಅಲ್ಲ, ಮನೆಯಲ್ಲಿ ನಿಮ್ಗೆ ಇದ್ರ ಬಗ್ಗೆ ಏನೋ ಯಾವುದೇ ತಕರಾರಿಲ್ಲ? ಏನಿಲ್ಲ. ಮನೆಯಿಂದ ಬಹಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.